ಸ್ವಲ್ಪ ಗಂಟಲು ಸರಿ ಇಲ್ಲ. ಮತ್ತು ತರುಣ್ ಅವ್ರಿಗೆ ಈ ಸಿನಿಮಾ ಸಕ್ಸಸ್ ಆಗಲಿ ಅಂತ ಕೇಳ್ಕೊಳ್ತೀನಿ ಅಷ್ಟೇ. ಎಲ್ರಿಗೂ ನಮಸ್ಕಾರ. ಮಾಧ್ಯಮದವರಿಗೆ, ಇಲ್ಲಿ ಬಂದಿರ್ತಕ್ಕಂಥ ಎಲ್ಲ ಗಣ್ಯರಿಗೆ, ನಾಯಕರಿಗೆ, ನಟರಿಗೆ, ನಟ ನಟಿಯರಿಗೆ ಎಲ್ಲರೂ ಕೂಡ ನಮಸ್ಕಾರ ಹೇಳ್ತಾ, ಚೂ ಮಂತ್ರ ತರುಣ್ ಸ್ಟುಡಿಯೋಸಲ್ಲಿ ತರುಣ್ ನಮಗೆ ಭಾಳ ಆತ್ಮೀಯರು. ಅವರು ಭಾಳ ಯಾವಾಗಲೂ ನಗ್ನಗ್ತಾ ಇರ್ತಾರೆ. ಒಂದು ಖುಷಿಯ ಲವಲವಿಕೆಯಿಂದ ಚಿತ್ರರಂಗದಲ್ಲಿ ಅವರು ಆಡ್ತಿದ್ದಾರೆ. ಇಂಥ ನಿರ್ಮಾಪಕರು ಬರಬೇಕು ಚಿತ್ರರಂಗಕ್ಕೆ. ಅಂದರೆ ಕ್ವಾಲಿಟಿಯಿಂದ ನಾವು ನೋಡಿದ್ವಿ, ಭಾಳ ಚೆನ್ನಾಗಿ ಒಳ್ಳೆ ಆ ಲೊಕೇಶನ್ ಇರ್ಬೋದು, ಭಾಳ ಚೆನ್ನಾಗಿ ಮಾಡಿದ್ದಾರೆ. ಆಮೇಲೆ ನಮಗೆ ಶರಣ ಬಗ್ಗೆ ಒಂದು ಮಾತು ಹೇಳಿ, ಚಿತ್ರ ಬಿಡುಗಡೆ ಆಗೋ ಟೈಮಲ್ಲಿ ಅವರು ಯಾವ ರೀತಿ ಸಪೋರ್ಟ್ ನಮಗೆ ಕೊಟ್ಟರು ಅನ್ನೋದನ್ನು ಭಾಳ ಖುಷಿ ಆಗುತ್ತೆ. ಆ ಥರ ನಟರುಗಳು, ನಿರ್ಮಾಪಕ ಒಂದು ಚಿತ್ರವನ್ನು ಮಾಡಿದಾಗ ಅವ್ರು ತೊಂದರೆ ಸಿಗಾಕೊಂಡಿದ್ದಾರೆ ಅಂದಾಗ ಆ ನಟರುಗಳು ಸಪೋರ್ಟ್ ಮಾಡಬೇಕು. ಶರಣ ಅವ್ರು ಮಾತ್ರ ಭಾಳ ನಿಮ್ಮ ಬಗ್ಗೆ ಭಾಳ ಹೇಳಿದರು. ಅವರು ನಿಜವಾಗ್ಲೂ ಅದು ಇರಬೇಕು ಅಂತಾರೆ. ಯಾಕೆಂದರೆ ಸಿನಿಮಾ ಮಾಡ್ತಾ ಮಾಡ್ತಾ ಬಡ್ಜೆಟ್ ಎಲ್ಲಿ ಹೋಗುತ್ತೋ ಗೊತ್ತಿಲ್ಲ. ಹೋಗೋ ಟೈಮ್, ಬಿಡುಗಡೆ ಆಗೋ ಟೈಮ್ ನಾವೆಲ್ಲ ಅನುಭವಿಸಿ, ನಾನು 15 ಪಿಕ್ಚರ್ ಮಾಡಿ ಅನುಭವಿಸಿದ್ವಿ. ನನಗೂ ತರುಣ ಸಪೋರ್ಟ್ ಮಾಡಿದ್ದಾರೆ. ನನಗೆ ಸ್ವಲ್ಪ ಸಮಸ್ಯೆ ಇದ್ದಾಗ ಡಬ್ಬಿಂಗ್ ಟೈಮಲ್ಲಿ ದುಡ್ಡನ್ನು ಕಡಿಮೆ ಮಾಡಿಕೊಟ್ರು. ನಿಜವಾಗ್ಲೂ ನಮಗೂ ಅದೊಂದು ಋಣದಲ್ಲಿದ್ದೀವಿ. ಅದೇ ಥರ ಆಮೇಲೆ ಅವ್ರ ಫೈನಾನ್ಸಿಯಲ್ ಬಗ್ಗೆಯೂ ಹೇಳಿದರು, ಅವರು ಕೂಡ ಸಪೋರ್ಟ್ ಮಾಡ್ತಾರೆ ಅಂತ. ಈ ಥರ ಒಂದು ಚಿತ್ರರಂಗದಲ್ಲಿ ಬೆಳವಣಿಗೆ ಆಗಬೇಕಾಗತ್ತೆ. ಇವತ್ತಿನ ಚಿತ್ರರಂಗ ನಾವು ನೋಡ್ತಾ ಇದ್ದೀವಿ, ಯಾವ ಥರ ನಿರ್ಮಾಪಕರು ಸಾಕಷ್ಟು ಸಮಸ್ಯೆಗಳು ಅನುಭವಿಸ್ತಾ ಇದ್ದೀವಿ. ನಾವು ಚೇಂಬರ್ನಲ್ಲಿ ಕೂತ್ಕೊಂಡು ಒಬ್ಬೊಬ್ಬರು ಒಂದೊಂದು ಸಮಸ್ಯೆಗಳು, ನಿರ್ಮಾಪಕರದು ಬಿಡುಗಡೆ ಆಗೋ ಟೈಮಲ್ಲಿ ಒಂಥರ ಸಮಸ್ಯೆ ಇರ್ತದೆ, ಅದಕ್ಕೂ ಮುಂಚೆ ಚಿತ್ರೀಕರಣದಲ್ಲಿ ಒಂಥರ ಸಮಸ್ಯೆ ಇರ್ತದೆ. ಇವೆಲ್ಲವೂ ಕೂಡ ನೋಡ್ತಾ ಇರ್ತೀವಿ. ಎಲ್ಲವೂ ಕೂಡ ನಮ್ಮ ನಿರ್ಮಾಪಕರ ಪರವಾಗಿ ನಿಂತ್ಕೊಂಡು ನಾವು ಕೆಲಸ, ಎಲ್ಲ ಇಡೀ ಚೇಂಬರ್ ಕೆಲಸ ಮಾಡ್ತಾ ಇರ್ತದೆ. ಬಟ್ ಹಾಗಂತ ಬೇರೆಯವ್ರಿಗೂ ಕೂಡ ನಾವು ಅನ್ಯಾಯ ಮಾಡಲ್ಲ. ಎಲ್ಲ ಕೂಡ ಸಮಾನಾಂತರವಾಗಿ ಚಿತ್ರಗಳಿಗೆ ಯಾರೇ ನಿರ್ಮಾಪಕರು ಇರ್ಬೋದು, ಸಂಬಂಧಪಟ್ಟ ಕಲಾವಿದರು ಇರ್ಬೋದು, ತಂತ್ರಜ್ಞರು ಇರ್ಬೋದು, ಎಲ್ಲರೂ ಕೂಡ ಸಮಾನಾಂತರವಾಗಿ ಎಲ್ಲರೂ ಒಪ್ಪಿಗೆ ಆಗೋ ಒಂದು ನ್ಯಾಯವನ್ನು ಅಲ್ಲಿ ನಾವು ಮಾಡ್ತಾ ಇರ್ತೀವಿ. ಸೊ ಹೀಗೆ ನಿರ್ಮಾಪಕರು ಈ ಥರ ಒಂದು ಚಿತ್ರವನ್ನು ಸದಾಕಾಲ ಮಾಡ್ತಾ ಇರಬೇಕು. ಚಿತ್ರರಂಗ ಉಳಿಬೇಕಾದ್ರೆ ಹೊಸ ನಿರ್ಮಾಪಕರು ಬರ್ತಾ ಇರಬೇಕು. ನಾವು ಕೂಡ ವಾಣಿಜ್ಯ ಮಂಡಳಿ ಒಬ್ಬ ನಿರ್ಮಾಪಕರು ಬರ್ತಾರೆ ಅಂದರೆ ಅವ್ರು ವಾಣಿಜ್ಯ ಮಂಡಳಿಯಿಂದ ಏನು ಮಾಡಬೇಕು ಅದನ್ನು ನಾವು ವಾಣಿಜ್ಯ ಮಂಡಳಿ ಮಾಡ್ತೀವಿ. ಏಕೆಂದರೆ ಅವ್ರಿಗೆ ಇನ್ಸೂರೆನ್ಸ್, ಕಲ್ಯಾಣ ನಿಧಿ ಅಂತ ಒಂದು ಮಾಡಿದ್ದೀವಿ. 4 ಲಕ್ಷ ರೂಪಾಯಿ ಹೊಸದಾಗಿ ಬರ್ತಕ್ಕಂಥ ನಿರ್ಮಾಪಕರು ಅವ್ರ ಚಿತ್ರವನ್ನು ಬಿಡುಗಡೆ ಆದ ನಂತರ 4 ಲಕ್ಷಗಳ ವಾಣಿಜ್ಯ ಮಂಡಳಿಯಿಂದ ಕೊಡ್ತಾ ಇದ್ದೀವಿ. ಇದು ಕೆಲವು ಸಂಸ್ಥೆಗಳು, ಯಾವ ಸಂಸ್ಥೆಗಳು ಇರಲಾರ್ದು ಅಂತ ನಾನು ಅಂದ್ಕೊಂಡಿದ್ದೀನಿ. ಯಾಕೆ ಬಿಗಿನಿಂಗ್ ಅವರಿಗೆ ಆರೋಗ್ಯಕ್ಕೆ ಏನೇ ಸಮಸ್ಯೆ ಆದರೂ ಹಾಸ್ಪಿಟ್ಲಿಗೆ ಅಡ್ಮಿಟ್ ಆದರೆ 2 ಲಕ್ಷ ರೂಪಾಯಿನ ಕೊಡ್ತಾ ಇದ್ದೀವಿ. ನಂತರ ಇನ್ನು 2 ಲಕ್ಷ ಬ್ಯಾಲೆನ್ಸ್ ಇರ್ತದೆ. ಅವರು ಒಂದು ಏನಾದರೂ ಸಮಸ್ಯೆ ಆಗಿ ಡೆತ್ ಆದರೆ ಇನ್ನು 2 ಲಕ್ಷ, ಇಲ್ಲ ಒಂದೇ ಸರಿ ಯಾವುದೇ ಅಮೌಂಟ್ ತೊಗೊಂಡಿಲ್ಲ ಅಂದರೆ 4 ಲಕ್ಷ ಒಟ್ಟಿಗೆ ಕೊಡ್ತೀವಿ. ಈ ಥರ ಒಂದು ವಾಣಿಜ್ಯ ಮಂಡಳಿದು ಭಾಳ ಒಂದು ಒಳ್ಳೆ ಬೆಳವಣಿಗೆ ಆಗ್ತಿರ್ತದೆ. ಸೊ ಅದರಿಂದ ನಿರ್ಮಾಪಕರು ಏನೇ ವಾಣಿಜ್ಯ ಮಂಡಳಿ ಬನ್ನಿ, ನಿಮ್ಮ ಸಮಸ್ಯೆಗಳು ಏನೇ ಸಮಸ್ಯೆ ನಾವು ಸಾಲ್ವ್ ಮಾಡೋಕ್ಕೆ ನಾವು ರೆಡಿ ಇರ್ತೀವಿ. ಯಾಕೆ ಯಾವುದೇ ನಿರ್ಮಾಪಕನಿಗೆ ಸಮಸ್ಯೆಗಳನ್ನ ಕೊಡಲಿಕ್ಕೆ ಇಷ್ಟಪಡೋದ. ಸೊ ನಮ್ಮ ಧನಂಜಯ ಅವರು ಕೂಡ ನಿರ್ಮಾಪಕರಾಗಿದ್ದಾರೆ, ಶರಣವರು ಇಲ್ಲ ಆಲ್ಮೋಸ್ಟ್ ಅಲ್ಲಿ ನಿರ್ಮಾಪಕ ನಾಯಕ ನಟರಾದರೂ ಕೂಡ, ಬಾಲಶ್ರೀ ಮೇಡಮ್ ಅವರು ನಿರ್ಮಾಪಕರಿದ್ದಾರೆ, ರಾಮಣ್ಣವರು ನಮ್ಗೆ ಭಾಳ ಆತ್ಮೀಯರಾಗಿದ್ದಾರೆ. ಯಾವಾಗಲೂ ನಾವು ಚಿತ್ರರಂಗದ ಸಮಸ್ಯೆಗಳ ಸುಮಾರು 30 ವರ್ಷದ ಸಮಸ್ಯೆಗಳು ಚರ್ಚೆ ಮಾಡ್ತಾನೆ ಇರ್ತೀವಿ, ಭಾಳ ವರ್ಷಗಳಿಂದಲೇ. ಸೊ ಈ ಥರ ಹೇಳ್ತಾ, ಇವಾಗ ಒಂದು ಏನು ಚೂ ಮಂತ್ರ ಚಿತ್ರ ಒಂದು ಬಿಡುಗಡೆ, ಈ ಕರ್ನಾಟಕದ ಜನ ಕನ್ನಡ ಸಿನಿಮಾವನ್ನು ನೋಡಬೇಕು, ಪ್ರೋತ್ಸಾಹಿಸಬೇಕು. ಬೇರೆ ಭಾಷೆಯಲ್ಲಿ ಬೇರೆ ನಮ್ಮ ಕನ್ನಡದಲ್ಲಿ ಡಬ್ಬ ಬರ್ತದೆ. ಅದಕ್ಕಿಂತಲೂ ಕೂಡ ನಾವು ಯಾವ ಭಾಷೆನೂ ಕೂಡ ನಾವು ದೂರ್ಲಿಕ್ಕೆ ಹೋಗಲ್ಲ. ಕನ್ನಡ ಚಿತ್ರರಂಗ ಉಳಿಸಿ, ಕನ್ನಡ ನಾಯಕ ನಟರುಗಳು ಉಳಿಸಿ, ನಟಿಯರನ್ನು ಉಳಿಸಿ, ಆಮೇಲೆ ಚಿತ್ರರಂಗದ ಟೋಟಲ್ ಎಲ್ಲ ತಂತ್ರಜ್ಞರನ್ನು ಉಳಿಸಿ. ಇದು ನಮ್ಮ ಕನ್ನಡಿಗರು ಯಾವತ್ತೂ ಕೂಡ ನಮ್ಮನ್ನು ಕೈ ಬಿಡಬಾರ್ದು, ಚಿತ್ರರಂಗವನ್ನು ಕೈ ಬಿಡಬಾರ್ದು. ರಂಗವನ್ನು ಬೆಳೆಸೋದ್ರಲ್ಲಿ ನಮ್ಮ ಕನ್ನಡಿಗರು ಬಹಳ ಹೃದಯ ಶ್ರೀಮಂತರಾಗಬೇಕು ಅಂತ ಕೇಳ್ಕೊಳ್ತಾ, ಈ ಚಿತ್ರ ಒಳ್ಳೆಯದಾಗಲಿ, ಚಿತ್ರ ಬಿಡುಗಡೆ ಆಗಿ ದಿನೋತ್ಸವ ಅಲ್ಲಿ ಏನು ತರುಣರಾಕಿದ್ರೆ ಇದಕ್ಕೆ 10 ಪಟ್ಟು ಅವರಿಗೆ ಹಣ ಬರಲಿ ಅಂತ ಆ ದೇವರಲ್ಲಿ ಬೇಡ್ಕೊಳ್ತೀನಿ. ನಮಸ್ಕಾರ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್, ಇದು ಸಿರಿಧಾನ್ಯಗಳ ಸಂಪತ್ತು.